ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಕಳೆದ 10 ವರ್ಷಗಳಲ್ಲಿ ಟಿ ಪರೀಕ್ಷೆ ಪಾಸಾದಂತಹ ಅಭ್ಯರ್ಥಿಗಳ ಸಂಖ್ಯೆ 4.47 ಲಕ್ಷ ಆಗಿದೆ ಅನ್ನೋದನ್ನು ನಾವು ಹಿಂದಿನ ಒಂದು ದತ್ತಾಂಶವನ್ನು ನೋಡಿ ತಿಳ್ಕೊಂಡಿದ್ದೀವಿ. ಈಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅದರಲ್ಲೂ ಟಿ ಪತ್ರಿಕೆ 1 ಪಾಸಾದಂತಹ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿದೆ ಅನ್ನುವಂತಹ ಒಂದು ದತ್ತಾಂಶ ಸಿಕ್ಕಿದೆ. ಸೊ ಅದನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಇದನ್ನು ನಾವು ಕೂಲಂಕುಷವಾಗಿ ನೋಡೋದ್ರಿಂದ ನಮಗೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಟಿ ಪತ್ರಿಕೆ 1 ಪಾಸಾಗಿದ್ದಾರೆ ಅನ್ನೋಂಥ ಮಾಹಿತಿ ಸಿಗುತ್ತೆ. ಮತ್ತು ನಮಗೆ ಒಂದು ಅಂದಾಜು ಸಿಗುತ್ತೆ, ಕಾಂಪಿಟೇಷನ್ ಎಲ್ಲಿ ಹೆಚ್ಚಿರ್ಬೋದು ಅನ್ನೋದು ಒಂದು ಅಂದಾಜು ಸಿಗುತ್ತೆ. ಸೊ ಇದನ್ನು ಒಂದು ಗ್ರಾಫ್ ಮೂಲಕ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು, ನಿಮಗಿಲ್ಲಿ HK ವಿಭಾಗದ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದ ಪ್ರತಿಯೊಂದು ಜಿಲ್ಲಾವಾರು ಮಾಹಿತಿ ಸಿಗ್ತಾ ಹೋಗುತ್ತೆ. ಇಲ್ಲಿ 2014ರಿಂದ 2025ರವರೆಗೆ ಎಷ್ಟು ಟಿ ಪರೀಕ್ಷೆಗಳು ನಡೆದಿದೆಯೋ ಸೊ ಅಷ್ಟು ಪರೀಕ್ಷೆಗಳ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಈ ಒಂದು ಗ್ರಾಫನ್ನು ಸಿದ್ಧಪಡಿಸಲಾಗಿದೆ. ಓಕೆ, ಸೊ ಇಲ್ಲಿ ಬಣ್ಣವನ್ನು ಮೊದಲು ನೋಡ್ಕೊಳ್ಳಿ ನೀವು. 2014ಕ್ಕೆ ನಿಮಗೆ ಬ್ಲೂ ಕಲರ್ ಇದೆ, ಅನಂತರ 2015 ಆರೆಂಜ್ ಕಲರ್, 2016 ಗ್ರೇ ಕಲರ್ ಇದೆ, 2018 ಯೆಲ್ಲೋ, ಅನಂತರ ಮತ್ತೆ 2019 ಬ್ಲೂ ಕಲರ್ ಇದೆ. ಓಕೆ, ಸೊ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಬಣ್ಣಗಳನ್ನು ಕೊಟ್ಟಿದ್ದಾರೆ. ನಾನಿಲ್ಲಿ ಒಟ್ಟಾರೆಯಾಗಿ ಎಷ್ಟು ಪಾಸಾಗಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ನಮ್ಮ ಟೆಲಿಗ್ರಾಮ್ನಲ್ಲೂ ಕೂಡ ಸಿಗುತ್ತೆ. ಓಕೆ, ಸೊ ಕಲಬುರಗಿಯಲ್ಲಿ ಒಟ್ಟು 10 ವರ್ಷಗಳ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ 1 ಪಾಸಾದಂತಹ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತ ಅಂದರೆ ಒಟ್ಟು 4731. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು 2857 ಜನ ಟಿ ಪಾಸಾಗಿದ್ದಾರೆ. ಅನಂತರ ಬಳ್ಳಾರಿಯಲ್ಲಿ ಒಟ್ಟು 3910. ಅನಂತರ ವಿಜಯನಗರ ಜಿಲ್ಲೆಯಲ್ಲಿ 1309. ಅನಂತರ ಕೊಪ್ಪಳ ಜಿಲ್ಲೆಯಲ್ಲಿ 3601. ಅನಂತರ ರಾಯಚೂರಿನಲ್ಲಿ ಒಟ್ಟು 3430. ಅನಂತರ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 2693. ಹಾಗಾದರೆ ಅತಿ ಹೆಚ್ಚು ಟಿ ಪತ್ರಿಕೆ 1 ಪಾಸಾದಂತಹ ಜಿಲ್ಲೆ ಯಾವುದಾಗುತ್ತೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಅಂದರೆ ಅದು ಕಲಬುರಗಿ ಆಗಿರುತ್ತೆ. ಓಕೆ, ಸೊ ಕಲಬುರಗಿ ಆದ ನಂತರ ನೆಕ್ಸ್ಟ್ ಪ್ಲೇಸಲ್ಲಿ ಬಳ್ಳಾರಿ ಇದೆ, ಅನಂತರ ಕೊಪ್ಪಳ, ಅನಂತರ ರಾಯಚೂರಿದೆ, ನೆಕ್ಸ್ಟು ಯಾದಗಿರಿ, ಅನಂತರ ಬೀದರ್, ಕೊನೆಯಲ್ಲಿ ವಿಜಯನಗರ ಜಿಲ್ಲೆ. ಸೊ ಈ ರೀತಿ ನಾವು ಮಾಹಿತಿಯನ್ನು ತಿಳ್ಕೊಂಡಾಗ ಏನಾಗುತ್ತೆ, ಸೊ ಎಷ್ಟು ಜನ ಪಾಸಾಗಿದ್ದಾರೆ ಯಾವ ಒಂದು ಜಿಲ್ಲೆಯಲ್ಲಿ ಅನ್ನುವಂಥ ಮಾಹಿತಿ ಸಿಗುತ್ತೆ. ಅತಿ ಹೆಚ್ಚು ಬ್ಯಾಕ್ ಸ್ಕೋರ್ ಇದ್ದವರು ಎಲ್ಲಿ ಬೇಕಾದರೂ ಪರೀಕ್ಷೆಯನ್ನು ಬರೀಬೋದು. ಆದರೆ ಒಂದು ಎವರೇಜ್ ಸ್ಕೋರ್ ಇರುತ್ತಲ್ಲ, ಸೊ ಅವರು ಅರ್ಜಿಯನ್ನು ಹಾಕುವಾಗ ಬಹಳಷ್ಟು ನಾವು ಮಾಹಿತಿಯನ್ನು ಕಲೆ ಹಾಕಿ ಅನಂತರ ಅರ್ಜಿಯನ್ನು ಹಾಕಬೇಕಾಗತ್ತೆ. ಓಕೆ, ಸೊ ನಾವು ಎಲ್ಲಿ ಬೇಕಾದರೂ ಅರ್ಜಿಯನ್ನು ಹಾಕಿದ್ರೂ ಕೂಡ ಪಾಸ್ ಆಗ್ತೀವಿ ಅಂತ ಹೇಳೋದಕ್ಕೆ ಬರಲ್ಲ, ಯಾಕಂದರೆ ಕಾಂಪಿಟೇಷನ್ ಕೂಡ ಹೈ ಇರುತ್ತೆ. ಸೊ ಹೈ ಸ್ಕೋರ್ ಇತ್ತು, ಬ್ಯಾಕ್ ಸ್ಕೋರ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದರೆ ಅವರು ಯಾವುದೇ ಜಿಲ್ಲೆಯಲ್ಲಿ ಹಾಕಿದರೂ ಕೂಡ ಲಿಸ್ಟಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ಮಿಡಲ್ ಅಥವಾ ಕಡಿಮೆ ಬ್ಯಾಕ್ ಸ್ಕೋರ್ ಇರೋರು ಸ್ವಲ್ಪ ವಿಚಾರ ಮಾಡಿ ಅನಂತರ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ. ಕೇವಲ 1 ಜಿಲ್ಲೆ 2 ಜಿಲ್ಲೆಗೆ ಅರ್ಜಿಯನ್ನು ಹಾಕಬೇಡಿ, ಒಂದು 3-4 ಜಿಲ್ಲೆಗಳಲ್ಲಿ ಅರ್ಜಿಯನ್ನು ನೀವು ಹಾಕಬೇಕಾಗತ್ತೆ. ಸೊ ನಾನು ಮಾಡಿರೋದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಒಂದು 5 ಕಡೆ ಅರ್ಜಿಯನ್ನು ಹಾಕಿದ್ದೆ. ಸೊ ನಮಗೆ ಇನ್ನೇನು ಎಕ್ಸಾಮ್ ಸಮೀಪ ಇದೆ ಅಂದಾಗ ನಮಗೆ ಮಾಹಿತಿ ಸಿಗುತ್ತೆ ಎಲ್ಲಿ ಎಷ್ಟು ಅರ್ಜಿಗಳು ಬಂದಿದೆ ಅನ್ನೋದು. ಸೊ ಅದನ್ನು ನೋಡಿಕೊಂಡು ಕಾಂಪಿಟೇಷನ್ ಎಲ್ಲಿರ್ಬೋದು ಅನ್ನುವಂಥ ಒಂದು ಐಡಿಯಾ ನಮಗೆ ಸಿಗುತ್ತೆ. ಸೊ ಅಲ್ಲಿ ನಾವು ಈಗ ಒಂದು ಕಡಿಮೆ ಕಾಂಪಿಟೇಷನ್ ಇದೆ ಅನ್ನೋ ಕಡೆ ಹೋಗಿ ಎಕ್ಸಾಮನ್ನು ಬರೆದ್ರೆ ಖಂಡಿತವಾಗ್ಲೂ ಕ್ಲಿಕ್ ಆಗ್ತೀವಿ. ಓಕೆ, ಸೊ ಇದಿಷ್ಟು ನಿಮಗೆ ಮಾಹಿತಿ ಮುಂದಿನ ಪರೀಕ್ಷೆಗೆ ಸಹಾಯಕವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ಈಗ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿರೋದ್ರಿಂದ ಶಿಕ್ಷಕರ ನೇಮಕಾತಿ ಪರೀಕ್ಷೆ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಲ್ವಾ. ಸೊ ಈಗ ಕಳೆದ 1 ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾರೆ. ಸೊ 1 ವರ್ಷದಿಂದ ಹೇಳ್ತಾ ಇರುವಂಥದ್ದು ಜೊತೆಗೆ ಈ ವರ್ಷ 2026ರಲ್ಲಿ ನಮಗೆ ನೋಟಿಫಿಕೇಷನ್ ಆಗುತ್ತೆ, 100% ಆಗುತ್ತೆ. ಎಲ್ಲರೂ ಕೂಡ ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಓಕೆ, ಸೊ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿತ್ತು. ಈಗ ಇದೇ ರೀತಿ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕರೆ ಅದನ್ನು ಖಂಡಿತವಾಗ್ಲೂ ನಿಮಗೆ ಅಪ್ಡೇಟ್ ಮಾಡ್ತೀವಿ.
ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕರೆ ಅದನ್ನು ಕೂಡ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.